ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈಡ್ ವಿತ್ ನಿರಿ. ಇವತ್ತು ನಮ್ಮ ಪ್ರಯಾಣ ಬಂದುಬಿಟ್ಟು ಬ್ಯಾಂಗ್ಳೂರಿನಿಂದ ಚೆನ್ನೈನ ಕಡೆಗೆ. ಸೊ ಈಗ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ. ಹೆಲ್ಮೆಟ್ ಎಲ್ಲ ಪ್ಯಾಕ್ ಆಯಿತು. ಆಟೋ ಬುಕ್ ಮಾಡಿಕೊಂಡು ಆಟೋ ತೊಗೊಂಡು ನಾವು ಶಾಂತಿನಗರ್ ಬಸ್ ಸ್ಟೇಷನ್ ಕಡೆ ಹೊರಟಿದ್ದೀವಿ. ಬಿಕಾಸ್ ನಮ್ಮ ಬಸ್ ಇರೋದು ಬಂದುಬಿಟ್ಟು ಶಾಂತಿನಗರ್ ಬಸ್ ಸ್ಟ್ಯಾಂಡಿಂದ. ಸೊ ನಮ್ಮ ಮನೆ ಬಂದುಬಿಟ್ಟು ದಾಸರಳ್ಳಿಲಿರೋದ್ರಿಂದ ಆಟೋ ತೊಗೊಂಡು ನಾವು ಶಾಂತಿನಗರ್ಗೆ ಸ್ಟಾರ್ಟ್ ಆಗಾಯಿತು. ಇನ್ನೇನು ಕೆಲವೇ ಕ್ಷಣದಲ್ಲಿ ಶಾಂತಿನಗರ್ನ ರೀಚ್ ಆಗ್ತೀವಿ. ಸೊ ನಮ್ಮ ಬಸ್ಸು ಬಂದಾಯಿತು. ಇದೇ ನಮ್ಮ ಬಸ್ ಕಾಣ್ತಾ ಇರೋದು. ಬಸ್ಸಲ್ಲಿ ಬೋರ್ಡ್ ಮಾಡಾಯಿತು, ಸೀಟ್ ಹಿಡ್ದಾಯಿತು. ಸೊ ಇದೆಲ್ಲ ನೀವು ಕಾಣ್ತಿರೋದೆಲ್ಲ ಸೀಟ್ಗಳು ತುಂಬ ಕಮ್ಮಿ ಇತ್ತು, 10 ಜನಗಳು. ಶಾಂತಿನಗರ ಟು ಕೋಯಂಬೇಡು ಬಂದುಬಿಟ್ಟು ಒಂದು 10 ರೀಚ್ ಆಗುತ್ತೆ ಅನಿಸುತ್ತೆ. ಕೋಯಂಬೇಡು ಬಂದುಬಿಟ್ಟು ಮೆಜೆಸ್ಟಿಕ್ಕಿಗೆ ಹತ್ರ ಚೆನ್ನಾಗಿ ಬಂದುಬಿಟ್ಟು ಕೋಯಂಬೇಡು ಬಸ್. ಸೊ ಅಲ್ಲಿಂದ ಹೋಟೆಲ್ ಹೋಟೆಲ್ಗೆ ಹೋಗಿ ನಾವು ನೆಕ್ಸ್ಟ್ ಕೋಯಂಬೇಡು ಹೋಗ್ತೀವಿ. ಈಗ ಬಂದುಬಿಟ್ಟು ಅಂದರೆ ಸ್ಟಾರ್ಟ್ ಆಗಿದೆ. ಈಗ ಟೈಮ್ ಬಂದುಬಿಟ್ಟು 2 ಗಂಟೆ 5 ನಿಮಿಷ. ಮಧ್ಯಾಹ್ನ 2 ಗಂಟೆ 5 ನಿಮಿಷ ಟೈಮು. ಸೊ ಈಗ ಬಸ್ಸು ಶಾಂತಿನಗರ ಬಸ್ ಸ್ಟೇಷನಿಂದ ಹೋಗಿ ಇಲ್ಲಿಂದ ಗೊತ್ತಿದ್ದಾಗೆ ಜನಕ್ಕೆ ಅಟ್ಲೀಸ್ಟ್ 10:30 ನೈಟ್ 10:30 ಹೋಗ್ಬೋದು. ಅಂದ್ಕೊಂಡಿದ್ದ ಟೈಮ್ಗೆ ಕೋಯಂಬೇಡು ಸಹ ರೀಚ್ ಆಗಾಯಿತು. ಟೈಮ್ ಬಂದುಬಿಟ್ಟು 10 ಗಂಟೆ. ಕ್ಯಾಬ್ ಬುಕ್ ಆಯಿತು. ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದುಬಿಟ್ಟು ನಮ್ಮ ರೂಮ್ ರೀಚ್ ಆಗಾಯಿತು. ಇದು ಬಂದುಬಿಟ್ಟು ಒಂದು ನಾರ್ಮಲ್ ರೂಮ್ ಟೂರ್ನ ಕೊಡೋದೇನು ಬೇಕಾಗಿಲ್ಲ ಅನಿಸುತ್ತೆ. ನೋಡಿ ಹಾಗೆಯೇ ಇದು ಬಂದುಬಿಟ್ಟು ಈಗ ಇದು ವಾಶ್ರೂಮ್. ಮನೆಗೆ ಬಂದು ರೀಚ್ ಆಗಾಯಿತು. ಆಲ್ರೆಡಿ ನಾವು ಹೋಟೆಲಲ್ಲಿ ಚೆಕ್ ಇನ್ ಮಾಡಿದ್ದೀವಿ. ಮಾಡಿಬಿಟ್ಟು ಇದು ಬಂದುಬಿಟ್ಟು ಹೋಟೆಲ್ ಬಂದುಬಿಟ್ಟು ಟಿ ನಗರಲ್ಲಿ ಇದ್ದರದು. ಚೆನ್ನೈಯಲ್ಲಿ ಟಿ ನಗರ್ ಅಂತ ಒಂದು ಏರಿಯಾ ಇದೆ. ಆ ಏರಿಯಾದಲ್ಲಿ ಯಾವಾಗ ಬಂದರೂ ನಾನು ಆಲ್ಮೋಸ್ಟ್ ಇಲ್ಲಿ ಎಷ್ಟು ಟೈಮ್ ಬಂದ್ಬಿಟ್ಟು ಈಗ ಸದ್ಯಕ್ಕೆ 10:45 ಆಗಿದೆ. ಬಂದು ರೀಚ್ ಆದಮೇಲೆ ನಾನು ಕೋಯಂಬೇಡು ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಳಿದ ತಕ್ಷಣ ನಾನು ಊಟ ಆರ್ಡ್ರ್ ಮಾಡಿಕೊಂಡೆ. ಊಟನೂ ಹಾಗೆ ಬಂದಿದೆ. ಈಗ ನೈಟ್ ಡಿನ್ನರ್ ಮಾಡಿಬಿಟ್ಟು ದಬ ಹಾಕ್ಕೊಳ್ಳೋದು. ಬೆಳಗ್ಗೆ ರೈಡಲ್ಲಿ ನಾವು ಸಿಗುವ. ನಮ್ಮದು ಊಟ ಆರ್ಡ್ರ್ ಮಾಡ್ಕೊಂಡಿದ್ವಿ. ದೋಸೆ ಆರ್ಡ್ರ್ ಮಾಡಿದ್ದು. ಆಬ್ವಿಯಸ್ಲಿ ಚೆನ್ನೈಗೆ ಬಂದರೆ ಗೊತ್ತಲ್ವ, ನೈಟ್ ಟೈಮಲ್ಲೆಲ್ಲ ನಾವು ಬೆಂಗಳೂರಲ್ಲಿ ಯಾವ ಥರ ಬೆಳಗ್ಗೆ ಎಲ್ಲ ದೋಸೆ ತಿಂಡಿ ಎಲ್ಲ ತಿಂತೀವಿ. ತಮಿಳ್ನಾಡು ಅಂತ ಅಂದ ತಕ್ಷಣ ನೈಟಲ್ಲಿ ಎಲ್ಲ ಇವರು ತಿಂಡಿ ಐಟಮ್ಗಳನ್ನ ಡಿನ್ನರ್ ಥರ ತಿಂತಾರೆ. ಸೊ ನಾವು ಈಗ ಸದ್ಯಕ್ಕೆ ಶ್ರಾವಣ ಮಾಸ ಇರೋದ್ರಿಂದ ತಮಿಳ್ನಾಡು ಎಲ್ಲ ಬಂದ್ವಿ ಅಂತಂದರೆ ನೈಟಲ್ಲಿ ದೋಸೆ ಗೀಸೆಲ್ಲ ತಿನ್ಕೊಂಡು ಬದುಕಬೇಕು ಅಷ್ಟೇ, ಸಿಂಪಲ್. ನಮ್ಮದು ಪುಡಿ ಮಸಾಲೆ ದೋಸೆ, ಚಟ್ನಿ, ಆ ಕಡೆ ಬಂದ್ಬಿಟ್ಟು ಒಂದು ರಸಮಲೈ, ಫಿನಿಶಿಂಗ್ ಟಚ್. A few moments later. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈಡ್ ವಿತ್ ನಿರಿ. ಇವತ್ತು ಆಲ್ರೆಡಿ ನಮ್ಮ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು 2 ಡೇಸ್ ಬಂದುಬಿಟ್ಟು ನಾವು ಇದೇ ಬೈಕ್ನೇ ರೈಡ್ ಮಾಡ್ತಾ ಇರೋದು. ಇದು ಬಂದುಬಿಟ್ಟು ಸೇಮ್ ಎಕ್ಸ್ಪಲ್ಸ್ ಇಂಜಿನ್ ಇರೋದು, ಎಕ್ಸ್ಟ್ರೀಮ್ 200 ಅಂತ ಹೇಳ್ಬಿಟ್ಟು ಈ ಬೈಕು. ಇವತ್ತು ಬಂದುಬಿಟ್ಟು ಬೆಳಗ್ಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ ಚೆನ್ನೈನಿಂದ ಕಾಂಚೀಪುರಂನ ಕಡೆಗೆ. ಸೊ ಈ ಬೈಕ್ ನನಗೆ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತಾ ಇದೆ. ಬಿಕಾಸ್ ನಾನು ಆಲ್ರೆಡಿ ಸಿಟಿಯಿಂದ ಹೊರಗಡೆ ಬಂದಾಯಿತು. ಸಿಟಿಯಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಬಿಕಾಸ್ ಮಾರ್ನಿಂಗ್ ಆಫೀಸ್ ಟೈಮಿಂಗ್ಸ್ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ತುಂಬಾ ಇತ್ತು. ಹಾಗಾಗಿ ನಾನು ಸಿಟಿಯಿಂದ ಹೊರಗಡೆ ಬಂದುಬಿಟ್ಟು ಈಗ ಎಕ್ಸಾಕ್ಟ್ಲಿ ನಾನು ಬಂದುಬಿಟ್ಟು ಚೆನ್ನೈನ ಏರ್ಪೋರ್ಟ್ ಆಪೋಸಿಟ್ ಇದ್ದೀನಿ. ಸೊ ನನ್ನ ಹಳೆ ಮೊಬೈಲ್ ಬಂದುಬಿಟ್ಟು ನಾನು ರೂಟ್ ಮ್ಯಾಪ್ಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಈ ಬೈಕ್ ನನಗೆ ಹೊಸದಾಗಿರೋದ್ರಿಂದ ಗೊತ್ತಿಲ್ಲ. ಬಿಕಾಸ್ ಇನ್ನೊಂದು ಬಂದುಬಿಟ್ಟು ನಾನು ಚೆನ್ನೈಯಲ್ಲಿ ಫಸ್ಟ್ ಟೈಮ್ ನಾನು ರೈಡ್ ಮಾಡ್ತಾಯಿದ್ದೀನಿ. ಚೆನ್ನೈ ಟು ಕಾಂಚೀಪುರಂ. ನನಗೆ ರೋಡ್ ಸಹ ಗೊತ್ತಿಲ್ಲ. ಹಾಗಾಗಿ ಗೂಗಲ್ ಅಕ್ಕ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲೆಲ್ಲ ಹೋಗ್ತಾ ಇರಬೇಕು. ಅದೇ ರೂಟ್ ಪ್ರಕಾರ ನಾನು ಹೋಗ್ತಾ ಇರಬೇಕು. ಟ್ರಾಫಿಕ್ ಆದರೆ ತುಂಬ ಇದೆ. ಬಿಕಾಸ್ ಮಾರ್ನಿಂಗ್ ಆಫೀಸ್ ಟೈಮಿಂಗ್ಸ್ ಇರೋದ್ರಿಂದ ನಿಮಗೆ ಗೊತ್ತೇ ಇರುತ್ತಲ್ವ. ಅದೇ ಥರ ಬಂದುಬಿಟ್ಟು ಬಿಸಿಲು ಮಾತ್ರ ಸಿಕ್ಕಾಬಟ್ಟೆ ಇದೆ ಗುರು. ನನಗೆ ಗೊತ್ತಿದ್ದಾಗ ಒಂದು 30-32 ಇದೆ. ಬೆಂಗಳೂರಲ್ಲಿ ಬಂದುಬಿಟ್ಟು ಪ್ರೆಸೆಂಟಾಗಿ 26, 25, 24 ಆ ಥರ ಇತ್ತು ಟೆಂಪ್ರೇಚರು. ಬಟ್ ಇಲ್ಲಿ ಬಂದುಬಿಟ್ಟು 30, 36, 32, 34 ಆ ಥರ ಇದೆ. ಸ್ವಲ್ಪ ಕಷ್ಟ ಆಗ್ತಾಯಿದೆ ರೈಡ್ ಮಾಡಲಿಕ್ಕೆ. ಆದ್ರೂ ನಾವು ಮಾಡಲೇಬೇಕು. ಬಿಕಾಸ್ ಕಾಂಚೀಪುರಂ ರೀಚ್ ಆಗಬೇಕು. ಈಗ ಟೈಮ್ ಬಂದುಬಿಟ್ಟು ಅರೌಂಡ್ 9-9:30 ಆಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡಾಯಿತು. ರೈಡಂತೂ ಆಲ್ರೆಡಿ ಸಿಟಿಯೆಲ್ಲ ಔಟ್ಸ್ಕಟ್ಸ್ ಬಂದಾಯಿತು ಅನಿಸುತ್ತೆ. ಬಿಕಾಸ್ ನಮಗೆ ಸಿಟಿ ಔಟ್ಸ್ಕಟ್ಸಲ್ಲೇ ಇದೆ ಏರ್ಪೋರ್ಟ್ ಬಂದುಬಿಟ್ಟು. ಇನ್ನು ಇಲ್ಲಿಂದ ಒಂದೇ ಸ್ಟ್ರೆಚ್ ಇದು. ರೋಡಂತೂ ತುಂಬ ಚೆನ್ನಾಗಿದೆ, ಏನು ಮಾತಾಡೋ ಆಗಿಲ್ಲ ರೋಡ್ಗಳ ಬಗ್ಗೆ. Why
I don't understand. ಸಿಟಿ ಬಿಟ್ಟು ಹೊರಗಡೆ ಬಂದಾಯಿತು. ಇನ್ನೇನು ಕಾಂಚೀಪುರಂಗೆ ಹೋಗೋ ರೋಡಲ್ಲಿ ಏನೋ ಒಂಥರ ಫಾರೆಸ್ಟ್ ಥರ ಕಾಣಿಸ್ತು. ಇದು ಫಾರೆಸ್ಟಾ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಹೈವೇಗಳಲ್ಲಿ ನಿಮಗೆ ಗೊತ್ತಿರುತ್ತೆ, ಅಷ್ಟೊಂದು ಏನು ನಾವು ಕಂಟೆಂಟ್ ತೋರಿಸ್ಲಿಕ್ಕೆ ತಾನೇ ಇರಲ್ಲ. ಬಟ್ ರೋಡ್ ಅಂತೂ ಹೇಳ್ತಾ ಇದ್ದೀನಲ್ವ, ರೋಡ್ಗಳು ತುಂಬ ಚೆನ್ನಾಗಿದೆ ತಮಿಳ್ನಾಡುವಲ್ಲಿ. ಇದು ಬಂದುಬಿಟ್ಟು ಮೋಸ್ಟ್ಲಿ ಸ್ಟೇಟ್ ಹೈವೇ ಅಂತ ಅನಿಸುತ್ತೆ. ಇದೇ ಥರ ಮಾಮೂಲಿ ನಾವು ಈಗ ಚೆನ್ನೈಯಿಂದ ಸ್ಟಾರ್ಟ್ ಆದಾಗಿಂದನೂ ಆಲ್ಮೋಸ್ಟ್ ಇದೇ ಥರನೇ ಇದೆ ರೋಡ್. ನಮಗಿಲ್ಲೂ ಸಿಂಗಲ್ ಲೈನ್ ಏನಿಲ್ಲ, ಆಲ್ಮೋಸ್ಟ್ 6 ಲೈನ್ ಹೈವೇ ಇದು. ರೋಡ್ ತುಂಬ ಚೆನ್ನಾಗಿದೆ. ಟ್ರಾಫಿಕ್ ಅಂತೂ ನೀವು ನೋಡ್ತಾ ಇರ್ಬೋದು, ಇದೇ ಥರ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಎಲ್ಲ ಕಡೆ, ಅಂದರೆ ವೆಹಿಕಲ್ಸ್ ತುಂಬಾ ಇದೆ. ಇದು ಬಂದುಬಿಟ್ಟು ಮಂಡೇ ಆಗಿರೋದ್ರಿಂದ ತುಂಬ ವೆಹಿಕಲ್ಸ್ ಇದೆಯಾ ಅಂತ ಗೊತ್ತಿಲ್ಲ. ಬಟ್ ರೈಡ್ ಅಂತೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಮಾರ್ನಿಂಗ್ ಟೈಮ್ ಬಂದುಬಿಟ್ಟು ಒಂದು 10:30 11 ಗಂಟೆ ಇರ್ಬೋದು ಅನಿಸುತ್ತೆ ಈಗ. ಬಟ್ ಟೆಂಪ್ರೇಚರ್ ಮಾತ್ರ ಹೆವಿ ಇದೆ. ಅದೇ ಥರ ಬೈಕ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಐ ಮೀನ್ ಸೀಟಿಂಗ್ ಪೋಸ್ಚರ್ ಎಲ್ಲ ನಾನು ಸ್ವಲ್ಪ ಕಷ್ಟ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಲೈಕ್ ತುಂಬ ಲೀನ್ ಆಗಬೇಕು ಮುಂದೆ ಅಂತ. ಆ ಥರ ಎಲ್ಲ ಏನಿಲ್ಲ, ತುಂಬ ಕಂಫರ್ಟ್ ಆಗಿದೆ. ಸೊ ಅದೇ ಥರ ನಮ್ಮ ಹತ್ರ ಇರೋದು ಎಕ್ಸ್ಪಲ್ಸ್ ಅಲ್ವಾ, ಸೇಮ್ ಇಂಜಿನ್ ಇದೆ ಇದೇ ಬೈಕಲ್ಲೂ. ಸೊ ಅಂಡರ್ ಪವರ್ ಅಂತಲೇ ಅನಿಸುತ್ತೆ ನಮಗೆ, ಏನು ಅಷ್ಟೊಂದು ಪವರ್ ಎಲ್ಲ ಇಲ್ಲ ಈ ಬೈಕಲ್ಲಿ. ಆರಾಮಾಗಿ 100 km/h ಎಲ್ಲ ಕ್ರೂಸ್ ಮಾಡ್ಬೋದು ನಾವು ಈ ಬೈಕಲ್ಲಿ. ಮೋರ್ ದೆನ್ ದಟ್ ನಾವು ಅದನ್ನು ಮಾಡ್ತೀವಿ ಅಂತಂದರೆ ಲೈಕ್ ಬೈಕ್ನ ನಾವು ತುಂಬ ಹಿಂಸೆ ಕೊಟ್ಟಂಗೆ ಆಗುತ್ತೆ ಬೈಕಿಗೆ, ಐ ಮೀನ್ ಇಂಜಿನ್ಗೆ. ಸೊ ಪರವಾಗಿಲ್ಲ, ಆರಾಮಾಗಿ 80 90 100 ಎಲ್ಲ ಕ್ರೂಸ್ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ತುಂಬ ಒಳ್ಳೆ ಬೈಕ್ ಇದು. ಅಂದರೆ ಐ ಮೀನ್ ಟೂರಿಂಗ್ ಪರ್ಪಸ್ಗೋಸ್ಕರನೂ ಯೂಸ್ ಮಾಡ್ಬೋದು ಈ ಬೈಕ್ನ. ನನಗೆ ಗೊತ್ತಿರಲಿಲ್ಲ ಟೂರಿಂಗ್ ಪರ್ಪಸ್ಗೆಲ್ಲ ಈ ಬೈಕ್ನ ಯೂಸ್ ಮಾಡ್ಬೋದು ಅಂತ. ಲೈಕ್ ಬಿಕಾಸ್ ಒಂಥರ ಟ್ರ್ಯಾಕ್ ಮಿಷಿನ್ ಥರ ಡಿಸೈನ್ ಮಾಡಿದ್ದಾರೆ ಹೀರೋ ಅವರು ಇದನ್ನು, ಎಕ್ಸ್ಟ್ರೀಮ್ 200ನ. ಸೊ ಅದೇ ನಾನು ಹೇಳ್ತಿರೋ ಥರ ಟೂರಿಂಗ್ ಪರ್ಪಸ್ಗೆಲ್ಲ ಯೂಸ್ ಮಾಡಿದ್ರೆ ತುಂಬ ಬ್ಯಾಕ್ ಪೇನ್ ಆ ಥರ ಎಲ್ಲ ಬರುತ್ತಾ ಅಂತ ಅನ್ನಿಸ್ತಾ ಇತ್ತು. ನಾನೀಗ ಆಲ್ರೆಡಿ ಒಂದು 50 ಕಿಲೋಮೀಟರ್ಸ್ ಬಂದಾಯಿತು. ಆ ಥರ ಎಲ್ಲ ಏನು ಅನಿಸಿಲ್ಲ. ಎಲ್ಲೂ ಲೈಕ್ ನಾನ್ ಸ್ಟಾಪ್ ನಾನು 50 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ. ಪರವಾಗಿಲ್ಲ, ತುಂಬ ಚೆನ್ನಾಗಿದೆ ಬೈಕ್ ಇದು. ಆಯಿತು, ಆಮೇಲೆ ಓಕೆ, ಈಗ ನೀವು ನೋಡ್ತಾ ಇರ್ಬೋದು ಬೋರ್ಡಲ್ಲಿ ವೆಲ್ಲೂರು ಬಂದುಬಿಟ್ಟು 95 ಕಿಲೋಮೀಟ್ರು. ಸೊ ಇದೇ ರೋಡಲ್ಲಿ ನಾವು ಹೋದರೆ ವೆಲ್ಲೂರಿಗೆ ಸಹ ಹೋಗ್ತೀವಿ ಅನಿಸುತ್ತೆ. ವೆಲ್ಲೂರು ಅಂತಂದರೆ ಅದಾದಮೇಲೆ ಹೊಸೂರು, ಬೆಂಗಳೂರು. ಸೊ ಹಾಗಾಗಿ ರೋಡು ತುಂಬ ಲೈಕ್ ದೊಡ್ಡದಾಗಿದೆ, ವೈಡಾಗಿ. ಅದೇ ಥರ ನನ್ನ ಮೊಬೈಲ್ ಸ್ವಲ್ಪ ಯಾಕೋ ಟೆಂಪ್ರೇಚರ್ ಜಾಸ್ತಿ ಇದ್ದಿದ್ದರಿಂದ ಕೈ ಕೊಡ್ತಾಯಿತ್ತು. ಇನ್ನೊಂದಲ್ಲಿ ನಾನು ಇದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ನಲ್ವ, ರೂಟ್ ಮ್ಯಾಪ್ಗೋಸ್ಕರ. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ನಾನು ಸ್ಲೋ ಆಗಿ ಓಡಿಸ್ಕೊಂಡು ಹೋಗ್ತಾಯಿದ್ದೆ. ಸೊ ಇದು ಬಂದ್ಬಿಟ್ಟು ನನಗೆ ಲೈಕ್ ಕ್ಯಾಮ್ರಾ ಆ್ಯಂಗಲ್ ಯಾವ ಥರ ಇದೆ ಅಂತ ಗೊತ್ತಿಲ್ಲ, ಚೆನ್ನಾಗಿದೆ ಅನಿಸುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಅಲ್ಗಾಡ್ತಾಯಿತ್ತು ಮೊಬೈಲೆಲ್ಲ. ಅದೇ ಥರ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಸಿಟಿ ಔಟ್ಸ್ಕಟ್ಸ್, ನಾವು ಕಂಪ್ಲೀಟ್ ಔಟ್ಸ್ಕಟ್ ಬಂದ್ಬಿಟ್ಮೇಲೆ ರೋಡ್ಗಳೆಲ್ಲ ತುಂಬ ಫ್ರೀ ಆಯಿತು, ಏನು ಅಷ್ಟೆಲ್ಲ ರಶ್ ಇರಲಿಲ್ಲ. ಪ್ರಿಟಿ ಕೂಲಾಗಿ ಹೋಗ್ತಾ ಇದೆ ಇವರು ರೈಡ್ ಮಾತ್ರ. ಲೈಕ್ ಅರ್ಲಿ ಮಾರ್ನಿಂಗ್ ನಾವು ರೈಡ್ಗಳನ್ನ ಸ್ಟಾರ್ಟ್ ಮಾಡ್ತೀವಲ್ವ, ನಮಗೆ ಗೊತ್ತಾಗಲ್ಲ. ಸೊ ಅದೇ ಥರ ನಾವು ಕಿಲೋಮೀಟ್ರ್ಗಳನ್ನ ಸಹ ಕ್ರೂಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು. ಆಯಿತು, ಆಮೇಲೆ ಕಾಂಚೀಪುರಂ ರೀಚ್ ಆಗಾಯಿತು. ಸೊ ಈಗ ನಾವು ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಈಗ ನಮ್ಮ ಮುಂದೆ ಇದೆ ಟೆಂಪಲ್. ಸೊ ನಾವಿನ್ನೇನು ಸ್ವಲ್ಪ ಬಂದು ಆಲ್ಮೋಸ್ಟ್ ಟೆಂಪಲ್ ರೀಚ್ ಆಗಾಯಿತು. ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ರಶ್ ಕಮ್ಮಿನೇ ಇದೆ. ಸೊ ಇದೇನೇ ನಮ್ಮ ಕಾಂಚೀಪುರ ಅಮ್ಮವಾರಿ ಟೆಂಪಲ್. ನೀವು ಲಗೇಜ್ ಎಲ್ಲ ಇದೆ ಅಂತಂದರೆ ನಿಮಗೆ ಅಲ್ಲಿ ಮುಂದೆಗಡೆ ಕಾಣಿಸ್ತಾ ಇರೋದು ಲಗೇಜ್ ಕೌಂಟರ್ ಇರುತ್ತೆ. ಸೊ ಅಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ನೀವು ಆರಾಮಾಗಿ ದರ್ಶನ ಮಾಡ್ಕೊಂಬರ್ಬೋದು. ಮೊಬೈಲೆಲ್ಲ ಅಲೋ ಮಾಡಿದ್ರು, ಮೊಬೈಲ್ ತೊಗೊಂಡು ದರ್ಶನಕ್ಕೆ ಹೋಗ್ಬೋದು, ಏನೂ ತೊಂದರೆ ಇರಲ್ಲ. ಹಾಗೆಯೇ ವೀಕ್ ಡೇಸ್ ಆಗಿದ್ರೂ ಸಹ ತುಂಬ ರಶ್ ಇತ್ತು ಇವರು ಒಳಗಡೆ. ಲೈಕ್ ಅಲ್ಲಿ ಅರೌಂಡ್ 1 ಅವರ್ ವೆಯ್ಟ್ ಮಾಡಿದೆ ನಾನು ದರ್ಶನಕ್ಕೋಸ್ಕರ. 1-1.5 ಗಂಟೆ ವೆಯ್ಟ್ ಮಾಡಿದೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ದರ್ಶನ ಮುಗೀತು. ಇನ್ನೇನು ನಮ್ಮ ಪ್ರಯಾಣ ಚೆನ್ನೈನ ಹತ್ತ. ಸೊ ರೋಡಲ್ಲಿ ಇದೇ ಥರ ಹೋಗ್ತಿದ್ರೆ ಇದು ದೊಡ್ಡ ಕೆರೆ ಅಂತ ಅನಿಸುತ್ತೆ. ನೀರು ಸ್ವಲ್ಪನೂ ಇಲ್ಲ, ಫುಲ್ಲು ಬತ್ತೋಗಿದೆ. ಲಿಟ್ರಲಿ ಗುರು, ಇದೆಲ್ಲ ಬಂದುಬಿಟ್ಟು ಹಳ್ಳಿ ರೋಡ್ಗಳು. ಈಗ ಅಂದರೆ ಸೇಮ್ ಬಂದಿದ್ದ ರೋಡಲ್ಲೇ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ರಿಟರ್ನ್ ಹೋಗಬೇಕಾದ್ರೆ ಬೇರೆ ರೋಡನ್ನ ಚೂಸ್ ಮಾಡಿಕೊಂಡೆ. ಹಳ್ಳಿಗಳಲ್ಲೂ ಸಹ ರೋಡ್ಗಳಂತೂ ತುಂಬ ಚೆನ್ನಾಗಿದೆ ಗುರು. ಅಂದರೆ ನಾನು ತಮಿಳ್ನಾಡನ್ನ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇರಲಿಲ್ಲ. ಐ ಮೀನ್ ಹಳ್ಳಿಗಳ ಕಡೆ ಸಹ ಇಷ್ಟು ಚೆನ್ನಾಗಿರುತ್ತೆ ರೋಡ್ಗಳು ಅಂತ ಹೇಳ್ಬಿಟ್ಟು. ನಾನು ಬಂದುಬಿಟ್ಟು ನಮ್ಮ ಕರ್ನಾಟಕಕ್ಕೆ ಮತ್ತು ತಮಿಳ್ನಾಡಿಗೆ ನಾನು ಯಾವುದೇ ಥರ ಕಂಪೇರ್ ಮಾಡ್ತಾಯಿಲ್ಲ. ಸೊ ರೋಡ್ಗಳು ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಕಂಪೇರ್ ಟು ಲೈಕ್ ನಮ್ಮ ಕರ್ನಾಟಕ. ಯಾಕಂತಂದರೆ ಹಳ್ಳಿಗಳ ಕಡೆ ಇಷ್ಟು ನೀಟಾಗಿ ರೋಡ್ಗಳು ಇರೋದು ಅಂತಂದರೆ ಲೈಕ್ ಐ ಕಾಂಟ್ ಬಿಲೀವ್. ಸೊ ಇನ್ನೊಂದು ಬಂದುಬಿಟ್ಟು ಏನು ನಾನು ಅಬ್ಸರ್ವ್ ಮಾಡಿದೆ ಅಂತಂದರೆ, ಈ ಕಡೆ ಈ ಲ್ಯಾಂಡ್ಗಳನ್ನ ನೋಡ್ತಾ ಇದೆ, ತುಂಬ ಡ್ರೈ ಲ್ಯಾಂಡ್ಗಳ ಥರ ಇದೆ. ಅಂದರೆ ನಮ್ಮ ದೊಡ್ಡವರು ಹೇಳ್ತಾ ಇರ್ತಾರೆ ಮರಗಳನ್ನ ಬೆಳೆಸಬೇಕು, ಮರಗಳನ್ನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು. ಮರಗಳೇ ಕಾಣ್ತಾ ಇಲ್ಲ ಗುರು ಇಲ್ಲಿ. ಇದೆ ಬಟ್ ಅಷ್ಟಿಲ್ಲ. ಮರಗಳು ಕಮ್ಮಿ ಇರೋದ್ರಿಂದ ಏನಾಗುತ್ತೆ, ನಮಗೆ ಮಳೆ ಆಗಲ್ಲ. ಮಳೆ ಅನ್ನೋದು ತುಂಬ ಕರೆಕ್ಟಾಗಿ ಬರೋಲ್ಲ ನಮಗೆ. ಇಲ್ಲಂತೂ ಎಲ್ಲೂ ಅಷ್ಟು ಅಂದರೆ ವ್ಯವಸಾಯದ ಜಾಗಗಳೇನೇ ಇದೆಲ್ಲ. ಬಟ್ ಯಾರೂ ಏನೂ ಬೆಳೆದಿರೋದಂತೂ ಕಾಣ್ತಾಯಿಲ್ಲ. ಕಂಪ್ಲೀಟ್ ಲೈಕ್ ಎಂಟಿ ಇದೆ ಲ್ಯಾಂಡ್ಗಳು. ಎಲ್ಲೋ ಅಲ್ಲೊಂದು ಇಲ್ಲೊಂದು ಯಾರಿಗಾದ್ರೂ ನೀರು ಬರ್ತಾ ಇದೆ ಅಂತಂದರೆ ಅವ್ರು ಮಾತ್ರ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಇನ್ನೆಲ್ಲ ಬಂದುಬಿಟ್ಟು ಮೋಸ್ಟ್ಲಿ ಮಳೆಗಾಲದ ಬೆಳೆಗಳಷ್ಟೇ ಬೆಳೀತಾರೆ ಅನಿಸುತ್ತೆ. ಬಟ್ ಇದು ಬಂದುಬಿಟ್ಟು ರೈನಿ ಸೀಸನ್ನೇ ಇತ್ತು. ಬಟ್ ಆದರೂ ಸಹ ಇಲ್ಲೆಲ್ಲ ಮಳೆ ತುಂಬ ಕಮ್ಮಿ ಇದೆ. ನೋಡಿ ಈ ಕಡೆ ಅಂತ ನೀವು ನೋಡ್ತಾ ಇದ್ದರೆ ಕಂಪ್ಲೀಟ್ ಎಲ್ಲ ಲ್ಯಾಂಡ್ಗಳು ಎಂಟಿ ಇದೆ.
ಅಂದರೆ ಯಾರಿಗೂ ನೀರಾವರಿ ಅನ್ನೋದು ಇಲ್ಲ ಅಂತ ಅನಿಸುತ್ತೆ ಇಲ್ಲಿ. ಹಾಗಾಗಿ ಮರಗಳನ್ನ ಆದಷ್ಟು ಕಡಿಲಿಕ್ಕೆ ಹೋಗ್ಬೇಡಿ, ಮರಗಳನ್ನ ಇಡಿ, ಬೆಳೆಸಿ, ಸರಿನಾ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಯಾವುದೋ ಹಳ್ಳಿ ಬಂತು ಇವರು. ಹಳ್ಳಿಯಿಂದ ನೋಡ್ತಾ ಇದ್ದಾಗೇನೆ ಇಲ್ಲೆಲ್ಲ ತುಂಬ ಜನ ಇದ್ದರು. ಮೋಸ್ಟ್ಲಿ ಏನೋ ಟೆಂಪಲ್ ಇದೆ ಅನಿಸುತ್ತೆ, ಲೈಕ್ ಫೇಮಸ್ ಟೆಂಪಲ್. ಹಾಗಾಗಿ ತುಂಬ ಜನಗಳಿದ್ದಾರೆ ಇಲ್ಲಿ. ನಮ್ಮ ಮುಂದೆ ಕಾಣ್ತಿರೋದು ಅಂದ್ಬಿಟ್ಟು ಲೋಕಲ್ ಬಸ್ ಇದು ಬಂದ್ಬಿಟ್ಟು ಗೌರ್ಮೆಂಟ್ ಬಸ್. ನಮ್ಮ ಕಡೆ ಯಾವ ಥರ KSRTC. ಸೊ ಬಸ್ಗಳು ಅಂತ ಬಂತು ಅಂತಂದರೆ ನಮ್ಮ ಕರ್ನಾಟಕ ನಂಬರ್ 1, ಗೌರ್ಮೆಂಟ್ ಬಸ್ಗಳಲ್ಲಿ ಬೇರೆ ಸ್ಟೇಟ್ ಕಂಪೇರ್ ಮಾಡಿದ್ರೆ. ರೈಟಲ್ಲಿರೋದೇನೆ ಟೆಂಪಲ್ಲು. ತುಂಬ ಜನಗಳಿದ್ರು. ಏನು ಟೆಂಪಲ್ ಅಂತ ನನಗದು ಗೊತ್ತಿಲ್ಲ. ಸೊ ಇದು ಬಂದ್ಬಿಟ್ಟು ಪ್ರಾಪರ್ ಲೈಕ್ ತಮಿಳ್ನಾಡು ವಿಲೇಜಸ್. ಎಲ್ಲ ಕಡೆ ರೋಡ್ಗಳಂತೂ ತುಂಬ ಚೆನ್ನಾಗಿತ್ತು. ಸರಿ ಮೆನ್ಷನ್ ಮಾಡ್ತಾಯಿದ್ದೀನಿ, ಬಟ್ ನಾನು ಲೈಕ್ ಯಾವುದೇ ಸ್ಟೇಟ್ ಟು ಸ್ಟೇಟ್ ಕಂಪೇರ್ ಮಾಡ್ತಾಯಿಲ್ಲ. ರೋಡ್ಗಳಂತೂ ತುಂಬ ಚೆನ್ನಾಗಿದೆ. ಇದೇ ಅನಿಸುತ್ತೆ ಟೆಂಪಲ್. ನಾವು ಜಸ್ಟ್ ಈಗ ತಾನೇ ಅಲ್ಲಿ ನೋಡಿದ್ವಲ್ವಾ, ಇದೇ ಆರ್ಚ್ ಅಂತ ಅನಿಸುತ್ತೆ. ನಾವೀಗ ಬ್ಯಾಕ್ ಟು ಹೈವೇಗೆ ಬಂದಾಯಿತು. ಮಾರ್ನಿಂಗ್ ನಾವು ಇಲ್ಲಿಂದ ಆದರೆ ಹೋದ್ವು ಹೈವೇ. ಸೊ ಅದೇ ಹೈವೇಗೆ ಬಂದು ಮತ್ತೆ ಕನೆಕ್ಟ್ ಆದ್ವಿ ಈಗ ನಾವು. ಹೈವೇಲಿ ಓಡಿಸ್ಬೇಕಂತಂದರೆ ತುಂಬ ಬೋರಿಂಗು. ಸೊ ಏನು ಮಾಡೋಕ್ಕಾಗಲ್ಲ. ಮತ್ತು ಇದೇ ರೋಡ್ ಇದ್ದಿದ್ದರಿಂದ ನಾವು ಇದೇ ರೋಡಿಗೆ ಬಂದುಬಿಟ್ಟು ಕನೆಕ್ಟ್ ಆದ್ವಿ. ಮೋಸ್ಟ್ಲಿ ನನಗೆ ಗೊತ್ತಿದ್ದಾಗಿನ ಹೈವೇಲಿ ಏನೋ ಅಷ್ಟು ಇಂಟ್ರೆಸ್ಟಿಂಗಾಗಿ ತೋರಿಸ್ಲಿಕ್ಕೆ ಏನಿರಲ್ಲ ಅನಿಸುತ್ತೆ. ಬಿಕಾಸ್ ಬಂದಿರೋ ಹೈವೇನೆ, ಮತ್ತು ಅದೇ ಹೈವೇಲಿ ನಾವು ರಿಟರ್ನ್ ಹೋಗ್ಬೇಕೀಗ ಚೆನ್ನೈಗೆ. ಸೇಮ್ ಅದೇ ಟಿ ನಗರಲ್ಲಿ ನಾವು ಎಲ್ಲಿ ಸ್ಟೇ ಆಗಿದ್ವಿ ಅದೇ ಹೋಟೆಲ್ಗೆ ರಿಟರ್ನ್ ಹೋಗಬೇಕು. ಏನಾದರೂ ಇಂಟ್ರೆಸ್ಟಿಂಗಾಗಿ ಕಾಣಿಸ್ತು ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ಈ ವಿಡಿಯೋ ಇಲ್ಲಿಗೆ ಕೊನೆ ಇರುತ್ತೆ. ಇಲ್ಲಿ ತನಕ ಪೇಷನ್ಸಾಗಿ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅದೇ ಥರ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದೀರ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಕ್ಕದಲ್ಲಿರೋ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಸೊ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಯೂಟ್ಯೂಬಲ್ಲಿ ನಿಮಗೆ ನೋಟಿಫಿಕೇಷನ್ ಅನ್ನೋದು ಸಿಗುತ್ತೆ. ಅದೇ ಥರ ಕಮೆಂಟ್ ಮಾಡಿ, ಇದೇ ಥರ ನನಗೆ ಪ್ರೋತ್ಸಾಹ ಕೊಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟು ಲೈಕ್, ಕಮೆಂಟ್, ಶೇರ್. ನಿಮ್ಮ ಪ್ರೀತಿ ಇದೇ ಥರ ನನ್ನ ಮೇಲೆ ಇರಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.